ಕಳೆದ 28 ವರ್ಷಗಳ ಕಾಲ ನಿರಂತರವಾಗಿ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡವನು ನಾನು. ಪ್ರಾಮಾಣಿಕವಾಗಿ ಸಾಮಾಜಿಕ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಅರಿತು ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಸದಾ ಜನಪರವಾದ ನಿಲುವನ್ನು ಹೊಂದಿ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದವರ ಪರವಾಗಿ ನಿಂತು, ನೊಂದವರ ಪರವಾಗಿ ನಿಂತು, ದಲಿತರ ಪರವಾಗಿ ನಿಂತು ತನ್ನ ಬರಹದ ಮೂಲಕ ಹೋರಾಟವನ್ನು ಮಾಡ್ತಾ ಬಂದಿದ್ದೇನೆ. ಆದರೆ ಈ ನಿರಂತರವಾದ ಹೋರಾಟ ನನಗೆ ಹಲವು ರೀತಿಯ ಸಂಕಷ್ಟಗಳನ್ನು ತಂದೊಡ್ಡಿತ್ತು. ಪತ್ರಿಕೋದ್ಯಮದ ಜೀವನದಲ್ಲಿ ಸಾಕಷ್ಟು ಕೇಸುಗಳನ್ನು ಎದುರಿಸಬೇಕಾಯಿತು. ನೇರವಾಗಿ, ನಿಷ್ಠೂರವಾಗಿ, ವಸ್ತುನಿಷ್ಠವಾಗಿ ಬರೆದಂತಹ ಸಂದರ್ಭದಲ್ಲಿ ಹಲವು ರಾಜಕೀಯ ವ್ಯಕ್ತಿಗಳು, ಪೊಲೀಸ್ ಅಧಿಕಾರಿಗಳು ಸೇರಿಕೊಂಡು ನಮ್ಮ ಮೇಲೆ ನಿರಂತರವಾಗಿ ಕೇಸುಗಳನ್ನು ದಾಖಲಿಸ್ತಾ ಬಂದರು. ಮತ್ತು ಹಲವು ಹಗರಣಗಳನ್ನು ಬಯಲಿಗೆ ತರುವಲ್ಲಿ ಧೈರ್ಯ, ಛಾತಿಯನ್ನು ಪ್ರದರ್ಶಿಸಿದವರು ನಾವು. ನಿರಂತರವಾಗಿ ಎಲ್ಲ ರೀತಿಯ ಎಂಥದೇ ಹಗರಣಗಳಿರಲಿ, ಧೈರ್ಯದಲ್ಲಿ ನಿರ್ಭೀತವಾಗಿ ಬರೆಯುವುದರ ಮೂಲಕ, ಅದನ್ನು ಬಯಲಿಗೆಳೆಯುವುದರ ಮೂಲಕ ಈ ಸಮಾಜದಲ್ಲಿ ಪತ್ರಕರ್ತರ ಜವಾಬ್ದಾರಿ ಎಂಥದ್ದು ಅನ್ನುವಂಥದ್ದನ್ನು ತೋರಿಸಿಕೊಡುತ್ತಾ ಬಂದಿದ್ದೇನೆ. ಸಮಾಜದಲ್ಲಿ ಅನ್ಯಾಯವಾದಾಗ ಕೈಕಟ್ಟಿ ಕುಳಿತುಕೊಳ್ಳದೆ, ನೋಡಿ ಕಣ್ಮುಚ್ಚಿ ಕುಳಿತುಕೊಳ್ಳದೆ ಅದನ್ನು ವಿರೋಧಿಸ್ತಾ ಬಂದವನು ನಾನು. ಸತತವಾಗಿ 28 ವರ್ಷಗಳ ಕಾಲ ಹಲವು ಹಗರಣಗಳನ್ನು ಬಯಲಿಗೆಳೀತಾ ನೇರವಾಗಿ, ದಿಟ್ಟವಾಗಿ, ನಿರ್ಭೀತವಾಗಿ ಬರೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಶತ್ರುಗಳು ಸಹಜವಾಗಿ ಹುಟ್ಟಿಕೊಳ್ತಾರೆ. ಹಾಗೆ ನನ್ನ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಸಾಕಷ್ಟು ರಾಜಕಾರಣಿಗಳನ್ನು ನಾನು ಎದುರು ಹಾಕ್ಕೊಂಡಿದ್ದೇನೆ, ಸಾಕಷ್ಟು ಪೊಲೀಸ್ ಅಧಿಕಾರಿಗಳನ್ನು ಎದುರು ಹಾಕ್ಕೊಂಡಿದ್ದೇನೆ, ಸಾಕಷ್ಟು ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಎದುರು ಹಾಕ್ಕೊಂಡಿದ್ದೇನೆ. ಆ ಎಲ್ಲ ನಿಟ್ಟಿನಲ್ಲಿ ನನ್ನ ಮೇಲೆ ಒಂದು ದುಷ್ಟಕೂಟ ಸದಾ ಸಂಚು ರೂಪಿಸುತ್ತಲೇ ಇರ್ತದೆ. ಹಾಗೆ ಮೊನ್ನೆ ಒಂದು ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಿ ಜೈಲಿಗೆ ತಳ್ಳಿದ ವಿಚಾರ ತಮಗೆಲ್ಲ ತಿಳಿದೇ ಇದೆ. 1 ತಿಂಗಳ ಕಾಲ ಜೈಲಿನಲ್ಲಿ ಕೂತು ನಾನು ಬಂದಿದ್ದೇನೆ. ಯಾವುದೇ ಮಾಡದ ತಪ್ಪಿಗೆ ನನಗೆ ಈ ಶಿಕ್ಷೆಯಾಗಿದೆ. ಇದಕ್ಕೆ ಕಾರಣ ಹಿಂದಿನ ಎಲ್ಲ ಹೋರಾಟಗಳೇ ಕಾರಣ. ಹಿಂದಿನ ಹಲವು ಹೋರಾಟಗಳನ್ನು ನಾನು ತಮಗೆ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಅಕ್ಷತಾಳ ಅತ್ಯಾಚಾರ ಕೊಲೆ ಪ್ರಕರಣ ಕೂಡ ಒಂದು ದೊಡ್ಡ ಹೋರಾಟವಾಗಿತ್ತು ನಮಗೆ. ನೇರವಾಗಿ, ದಿಟ್ಟವಾಗಿ ಅದರಲ್ಲಿ ಉಳಿದ ಆರೋಪಿಗಳ ಹೆಸರನ್ನು ಬರೆದು ಪ್ರಕಟಿಸಿದ ಪತ್ರಿಕೆ ನಮ್ಮ ಪತ್ರಿಕೆ ಇಂಡಿಯನ್ ನ್ಯೂಸ್. ಪತ್ರಿಕೆಯಲ್ಲಿ ನೇರ, ದಿಟ್ಟವಾಗಿ, ನಿರ್ಭೀತವಾಗಿ ಬರೆದಿದ್ದರಿಂದಲೇ ಸಾಕಷ್ಟು ಸಂಕಷ್ಟವನ್ನು ಆ ಸಮಯದಲ್ಲಿ ನಾನು ಎದುರಿಸಬೇಕಾಯಿತು. ಸಾಕಷ್ಟು ಕೇಸುಗಳನ್ನು ಮೈ ಮೇಲೆ ಹಾಕ್ಕೊಳ್ಬೇಕಾಯಿತು. ದೊಡ್ಡ ಪ್ರತಿಭಟನೆಯನ್ನೇ ಒಂದು ಪಕ್ಷದವರು ನಡೆಸಿದರು. ಆ ಸಂದರ್ಭದಲ್ಲಿ ನಮ್ಮಂತಹ ದಿಟ್ಟ ಪತ್ರಕರ್ತರಿಗೆ ಅಂತಹ ಪ್ರಕರಣಗಳು ನೇರವಾಗಿ ಬರೆದಾಗ ಸಾಕಷ್ಟು ಶತ್ರುಗಳು ಹುಟ್ಕೊಳ್ತಾರೆ. ಹಾಗೆಯೇ ಆಸ್ಪತ್ರೆಯ ಹೋರಾಟ. ಬೈಂದೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯನೊಬ್ಬ ಬೇರೆಯೇ ಆಸ್ಪತ್ರೆ ಮಾಡಿಕೊಂಡು ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ಅಲ್ಲಿಯ ಅವ್ಯವಸ್ಥೆಗೆ ಕಾರಣವಾದ ಹಿನ್ನೆಲೆಯಲ್ಲಿ ದೊಡ್ಡ ಹೋರಾಟವನ್ನೇ ಮಾಡಿದೆವು. ಅದು ಕೂಡ ಕೆಲವೊಂದು ದ್ವೇಷ ಹುಟ್ಟಲಿಕ್ಕೆ ಕಾರಣ ಆಯಿತು. ಇನ್ನು ಬೈಂದೂರಿನ ಮೈದಾನದ ವಿಚಾರ, ಗಾಂಧಿ ಮೈದಾನ. ಪುಟ್ಟ ಮಕ್ಕಳು, ಶಾಲಾ ಮಕ್ಕಳು ಆಟ ಆಡುವಂತಹ ಒಂದು ಮೈದಾನವನ್ನು ಕಬಳಿಸಲಿಕ್ಕೆ ಸಂಚು ರೂಪಿಸಲಾಯಿತು. ಕಟ್ಟಡವನ್ನು ನಿರ್ಮಾಣ ಮಾಡಿ ಮೈದಾನವನ್ನು ಹಾಳು ಮಾಡುವ ಒಂದು ಸಂಚನ್ನು ನಡೆಸಲಾಯಿತು. ಅದಕ್ಕೊಂದು ಕೂಟವೇ ಸೇರಿಕೊಂಡಿತ್ತು. ಉದ್ಯಮಿಗಳು, ರಾಜಕಾರಣಿಗಳೆಲ್ಲ ಸೇರಿ ಮೈದಾನದಲ್ಲಿ ನಾವು ದೊಡ್ಡ ಪುರಭವನ ನಿರ್ಮಾಣ ಮಾಡ್ತೇವೆ, ಆ ಮೂಲಕ ಬೈಂದೂರನ್ನು ಅಭಿವೃದ್ಧಿ ಮಾಡ್ತೇವೆ ಎಂಬ ನಾಟಕದಲ್ಲಿ ಆ ಮೈದಾನವನ್ನು ಹಾಳುಗೆಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಬೈಂದೂರಿನ ಸಾರ್ವಜನಿಕರೊಂದಿಗೆ ಬಹುದೊಡ್ಡ ಹೋರಾಟವನ್ನು ಕೈಗೊಂಡೆವು. ಆ ಹೋರಾಟದ ಕಿಚ್ಚು 14 ದಿನಗಳ ಕಾಲ ನಿರಂತರವಾಗಿ ಧರಣಿಯ ಮೂಲಕ ನಡೆಯಿತು. 14 ದಿನಗಳ ಕಾಲ ಅದೇ ಮೈದಾನದಲ್ಲಿ ಧರಣಿ ಮಾಡುವುದರ ಮೂಲಕ ಹಾಗೂ ಕಾನೂನು ಹೋರಾಟದ ಮೂಲಕ ಆ ಮೈದಾನ ಇವತ್ತು ಉಳಿಯಿತು. ಅವತ್ತು ನಾವೆಲ್ಲ ಸೇರಿಕೊಂಡು ಹೋರಾಟ ಮಾಡದಿದ್ದರೆ ಇವತ್ತು ಆ ಪುಟಾಣಿಗಳಿಗೆ, ಆ ಶಾಲಾ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಮೈದಾನ ಇಲ್ಲದಂತಾಗ್ತಿತ್ತು. ಆ ಹೋರಾಟ ಕೂಡ ಈ ಸಂಚಿಗೆ ಮತ್ತೊಂದು ಕಾರಣವಾಗಿತ್ತು. ಒಂದಿಬ್ಬರು ಕದೀಮ ರಾಜಕಾರಣಿಗಳು, ಒಂದಿಬ್ಬರು ವಕೀಲರುಗಳು, ಒಂದಿಬ್ಬರು ತಾಲೂಕು ಕಚೇರಿಯ ದಲ್ಲಾಳಿಗಳು ಹಾಗೂ ಕೆಲವು ವ್ಯಕ್ತಿಗಳು ಸೇರಿಕೊಂಡು ಒಂದು ಸಂಚನ್ನು ರೂಪಿಸ್ತಾರೆ. 1-2 ತಿಂಗಳ ಹಿಂದೆ ಇರಬೇಕು, ಕೆಲವು ಸಮಯದ ಹಿಂದೆ ಬೈಂದೂರಿನ ಉಪನೋಂದಣಾಧಿಕಾರಿಯವರು ನನಗೆ ಕಾಲ್ ಮಾಡಿ ಹೇಳ್ತಾರೆ, ಒಬ್ಬ ಪತ್ರಕರ್ತ ಬಂದು ನನಗೆ ಬೆದರಿಕೆ ಹಾಕ್ತಾ ಇದ್ದಾನೆ, ನನ್ನ ಫೋಟೋಗಳನ್ನು ಇಟ್ಕೊಂಡು, ಖಾಸಗಿ ಫೋಟೋಗಳನ್ನು ಇಟ್ಕೊಂಡು ನನಗೆ ಹೆದರಿಸ್ತಾ ಇದ್ದಾನೆ, ಹಣ ಕೇಳ್ತಾ ಇದ್ದಾನೆ, ನೀವೊಂದು ಸ್ವಲ್ಪ ಬಂದು ಯಾರು ಅಂತ ನೋಡಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ನೇರವಾಗಿ ಸಬ್ ರಿಜಿಸ್ಟ್ರ್ ಕಚೇರಿಗೆ ಹೋಗಿ ಸಬ್ ರಿಜಿಸ್ಟ್ರ್ ಹತ್ರ ಮಾತಾಡಿ ಆ ವ್ಯಕ್ತಿ ಯಾರು ಕರೆಯಿಸಿ ಅಲ್ಲಿ ಇತ್ಯರ್ಥ ಮಾಡಲಿಕ್ಕೆ ಹೋಗಿದ್ದೆ. ಅಷ್ಟೇ ಬಿಟ್ಟರೆ ಅಲ್ಲಿ ಯಾವುದೇ ರೀತಿಯಾದ ವ್ಯವಹಾರಕ್ಕೆ ಹೋದವನಲ್ಲ. ನಂತರ ಕೆಲವು ದಿನಗಳ ನಂತರ ಸಬ್ ರಿಜಿಸ್ಟ್ರ್ ಹೇಳಿದರು, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ, ನೀವು ಬರಬೇಕು, ನನಗೆ ಬೆದರಿಸಿದವರ ವಿರುದ್ಧ ನಾನು ದೂರನ್ನು ಕೊಡ್ತೇನೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾನು ಅವರೊಂದಿಗೆ ಪೊಲೀಸ್ ಠಾಣೆಗೆ ಹೋಗಿದ್ದೆ. ಸರ್ಕಲ್ ಇನ್ಸ್ಪೆಕ್ಟರ್ ಸವಿತ್ರ ತೇಜ್ ಅವರ ಹತ್ರ ನಾವು ಮಾತನಾಡಿದೆವು. ದೂರು ಕೊಡಲಿಕ್ಕೆ ನಾಳೆ ಬರ್ತೇನೆ ಅಂತ ಹೇಳಿದ ಅಧಿಕಾರಿ ಮತ್ತೆ ಪುನಃ ಪೊಲೀಸ್ ಠಾಣೆಗೆ ಹೋಗಲಿಲ್ಲ. ಸ್ವಲ್ಪ ದಿನಗಳ ನಂತರ
ಮತ್ತಾರೋ ಅವರಿಗೆ ಬೆದರಿಸಿದ್ದಾರೆ. ಆ ಸಂದರ್ಭದಲ್ಲೂ ನನಗೆ ಫೋನ್ ಆಯಿಸಿ ಹೇಳಿದರು, ನನಗೆ ಯಾರೋ ಬೆದರಿಸ್ತಾ ಇದ್ದಾರೆ, ನಾನು ದೂರು ಕೊಡ್ತೇನೆ ಅಂತ ಹೇಳಿದರು. ನಂತರ ಠಾಣೆಗೆ ಹೋದರು. ಅವರು ದೂರನ್ನು ಬರೆದುಕೊಂಡೇ ಹೋಗಿದ್ದರು. ದೂರನ್ನು ಕೊಡುವಂಥ ಸಂದರ್ಭದಲ್ಲಿ ವಿಚಾರಗಳು ಬಂದಾಗ ಅಲ್ಲಿ ಯಾರು ನಿಮ್ಮ ಜೊತೆ ಬಂದಿದ್ದಾರೆ, ಸ್ಟೇಷನಿಗೆಲ್ಲ ಬಂದಿದ್ದಾರೆ, ನಿಮ್ಮ ಜೊತೆ ಅಂದುಕ್ ಅವರು ಬಂದಿದ್ದಾರಲ್ಲ, ಅವರ ಹೆಸರನ್ನು ಸೇರಿಸಬೇಕು ಎನ್ನುವ ಒತ್ತಡ ಸಬ್ ರಿಜಿಸ್ಟ್ರ್ ಅವರಿಗೆ ಇತ್ತು. ಪೊಲೀಸ್ ಠಾಣೆಗೆ ದೂರು ನೀಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ದೂರನ್ನು ರೆಡಿ ಮಾಡಿಕೊಂಡೇ ಹೋಗಿದ್ದಾರೆ ಸಬ್ ರಿಜಿಸ್ಟ್ರ್ ಅವರು. ದೂರನ್ನು ಬರೆದುಕೊಂಡು ಹೋದಂಥ ಸಬ್ ರಿಜಿಸ್ಟ್ರ್ ಅವರನ್ನು ಅಲ್ಲಿ ಕೇಳಿದ್ದಾರೆ, ಏನೇನು ವಿಚಾರಗಳು ನಡೆದಿವೆ ಅನ್ನುವಂಥದ್ದು. ಈ ಪ್ರಾರಂಭದಲ್ಲಿ ಒಬ್ಬ ಚಾನೆಲ್ ವರದಿಗಾರ ಬಂದು ಬೆದರಿಕೆ ಹಾಕಿರುವುದನ್ನು ಅವರು ಹೇಳಿದ್ದಾರೆ ಮತ್ತು ಆ ಸಂದರ್ಭದಲ್ಲಿ ನಾನು ಅಂದೂಕರ್ ಅವರಿಗೆ ಹೇಳಿದ್ದೇನೆ, ಆ ಸಂದರ್ಭದಲ್ಲಿ ಬಂದು ಅವರು ಇತ್ಯರ್ಥ ಮಾಡಿ ಕೊಡಲಿಕ್ಕೆ ಬಂದಿದ್ದರು ಅನ್ನುವಂಥ ವಿಚಾರವನ್ನು ಹೇಳಿದರು. ಆವಾಗ ಪೊಲೀಸರೆಲ್ಲ ಏನು ಹೇಳಿದ್ದಾರೆ, ನೀವು ಬೈಂದೂರು ಪೊಲೀಸರು ಏನು ಹೇಳಿದ್ದಾರೆ, ನೀವು ಆ ಅಂದುಕ ಅವರನ್ನು ಸೇರಿಸಿ, ಯಾಕಂದರೆ ಅವರು ಇದ್ದಾರಲ್ಲ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಒತ್ತಡ ಹಾಕಿ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಹೊಸ ರೀತಿಯ ಕಂಪ್ಲೇಂಟನ್ನು ಬರೆಸಿದ್ದಾರೆ. ಹಾಗೆ ಆ ಕಂಪ್ಲೇಂಟನ್ನು ತೆಗೆದುಕೊಂಡು ನನ್ನ ವಿರುದ್ಧ ನನ್ನನ್ನು 3ನೇ ಆರೋಪಿಯಾಗಿ FIR ಮಾಡಿದ್ದಾರೆ. ಚಾನೆಲ್ ವರದಿಗಾರರು ಬಂದು ನನ್ನನ್ನು ಬೆದರಿಸಿದ ಸಂದರ್ಭದಲ್ಲಿ ನಾನು ಅಂದೂಕರ್ ಅವರಿಗೆ ಫೋನ್ ಮಾಡಿದ್ದೇನೆ, ಅವರನ್ನು ಕೂಡ ಕರೆಸಿದ್ದೇನೆ, ಮಾತನಾಡಿದ್ದೇನೆ ಎನ್ನುವ ವಿಚಾರವನ್ನು ಪೊಲೀಸ್ ಠಾಣೆಯಲ್ಲಿ ಸಬ್ ರಿಜಿಸ್ಟರ್ ಹೇಳ್ತಾರೆ. ಅದೇ ಪ್ರಕಾರವಾಗಿ ಪೊಲೀಸರು ಏನು ಹೇಳ್ತಾರೆ, ನೀವು ಅದೇ ರೀತಿಯಾಗಿ ಅಂದೂಕರ್ ಅವರನ್ನು ಈ ಪ್ರಕರಣದಲ್ಲಿ ಸೇರಿಸಿ ದೂರನ್ನು ಕೊಡಿ ಎನ್ನುವಂಥ ಮಾತನ್ನು ಆಡುತ್ತಾರೆ. ಇದನ್ನು ಸಬ್ ರಿಜಿಸ್ಟರ್ ಅವರೇ ನನ್ನ ಹತ್ರ ಹೇಳಿದ್ದಾರೆ. ಪೊಲೀಸರ ಒತ್ತಡ ಒಂದು ಕಡೆ ಇತ್ತು, ಹಾಗೆ ಕೆಲವು ಹೊರಗಿನ ಒತ್ತಡಗಳು ಇತ್ತು ಅವರಿಗೆ. ಹಾಗಾಗಿ ನನ್ನ ಹೆಸರನ್ನು ಸೇರಿಸಿ ದೂರನ್ನು ನೀಡ್ತಾರೆ. ಹಾಗೆ ಪೊಲೀಸರು FIR ದಾಖಲು ಮಾಡ್ತಾರೆ. FIR ದಾಖಲಾದ ನಂತರ ನನಗೆ ನನ್ನ ನ್ಯಾಯವಾದಿಯೊಬ್ಬರು ಫೋನ್ ಆಯಿಸಿ ನನಗೆ ಹೇಳ್ತಾರೆ, ನಿಮ್ಮ ಮೇಲೆ FIR ಇದೆ, ನಿಮಗೆ ಗೊತ್ತಿಲ್ವಾ ಕೇಳ್ತಾರೆ. ನನಗೆ ವಿಚಾರ ಗೊತ್ತಿರಲಿಲ್ಲ. ಇಲ್ಲ, ನನಗೆ ಗೊತ್ತಿರಲಿಲ್ಲ, ನನ್ನನ್ನು ಸೇರಿಸಿದ್ರ ಕೇಳಿ. ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಸವಿತ್ರ ತೇಜ ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳಿದರು, ನೀವು ಚಿಂತೆ ಮಾಡಬೇಡಿ, ನಾನು ಹೊರಗೆ ಇದ್ದೇನೆ, ದೂರ ಇದ್ದೇನೆ, ಬೆಳಗಾಮಲ್ಲಿದ್ದೇನೆ, ಹಾಗಾಗಿ ಬಂದ ಮೇಲೆ ನೋಡುವ ಅಂತ ಹೇಳಿದರು. ಹಾಗಾಗಿ ನಾನು ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ನನ್ನ ಪತ್ರಿಕೆಯ ಸಿವಿಲ್ ಕೇಸ್ ಒಂದಕ್ಕೆ ಸಂಬಂಧಿಸಿ ನಾನು ನ್ಯಾಯಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ಬಂಧನಕ್ಕೊಳಗಾದೆ. ನಂತರ ನಡೆದ ಷಡ್ಯಂತ್ರಗಳೇ ಬೇರೆ. ನನ್ನನ್ನು ಶಾಶ್ವತವಾಗಿ ಜೈಲಿನಲ್ಲಿ ಕೂರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಇಲ್ಲಿ ಷಡ್ಯಂತ್ರಗಳು ಆರಂಭವಾದವು. ಪೊಲೀಸರ ಮೂಲಕ ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ನೀಡಲಾಯಿತು. ಹಾಗಾಗಿ ನನ್ನ ಜಾಮೀನು ಅರ್ಜಿ ಬೈಂದೂರು ನ್ಯಾಯಾಲಯದಲ್ಲಿ ತಿರಸ್ಕೃತಗೊಂಡಿತು. ಇಷ್ಟು ವರ್ಷದ ಪತ್ರಿಕೋದ್ಯಮ ಜೀವನದಲ್ಲಿ ಪತ್ರಿಕೋದ್ಯಮದಲ್ಲಿ ನೇರವಾಗಿ ನೈಜವಾಗಿ ಬರೆದಂಥ ಸಂದರ್ಭದಲ್ಲಿ ಹಲವು ಕೇಸುಗಳಾದಾಗ ನಮ್ಮ ಪರವಾಗಿ ನ್ಯಾಯದ ಪರವಾಗಿ ನಿಂತು ನಿರಂತರವಾಗಿ ಹೋರಾಟಗಳನ್ನು ಕೊಡ್ತಾ ನಮ್ಮ ಬೆಂಬಲಕ್ಕೆ ನಿಂತವರು, ಪ್ರೋತ್ಸಾಹ ಮಾಡಿದವರು ಕುಂದಾಪುರದ ಖ್ಯಾತ ನ್ಯಾಯವಾದಿ ರವಿಕಿರಣ್ ಮುರುಡೇಶ್ವರ್ ಅವರು. ಅವರು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ. ಸೆಷನ್ ಕೋರ್ಟಲ್ಲಿ ಜಾಮೀನು ಅರ್ಜಿಯನ್ನು ಹಾಕ್ತಾರೆ. ಹಾಗೆ ಅವರ ಹೋರಾಟದ ಫಲವಾಗಿ ಕಳೆದ 27ಕ್ಕೆ ನನಗೆ ಜಾಮೀನು ದೊರೆಯುತ್ತದೆ. 1 ತಿಂಗಳ ಕಾಲ ನನ್ನನ್ನು ಜೈಲಿನಲ್ಲಿ ಕೂರಿಸಲಿಕ್ಕೆ ಕಾರಣ ಏನು ಅಂತ ನೋಡಿದರೆ, ಒಂದು ದುಷ್ಟಕೋಟ ವ್ಯವಸ್ಥಿತವಾದ ಪ್ಲ್ಯಾನನ್ನು ರೂಪಿಸಿತ್ತು. ನನ್ನನ್ನು ಇನ್ನಷ್ಟು ದಿನ ಜೈಲಿನಲ್ಲಿ ಕೂರಿಸಬೇಕೆಂಬ ಯೋಚನೆ ಅವರದ್ದು. ಈ ಭಾಗದಲ್ಲಿ ಹಲವು ವರ್ಷಗಳಿಂದ ನಿರಂತರವಾಗಿ ಕೆಲವು ರಾಜಕಾರಣಿಗಳು, ಕೆಲವು ಉದ್ಯಮಿಗಳು ಸೇರಿಕೊಂಡು ಅಧಿಕಾರಿಗಳನ್ನು ಬೆದರಿಸಿ ತಮ್ಮ ಪ್ರಭಾವವನ್ನು ಬಳಸಿ ಹಲವು ಭೂಮಿಯನ್ನು ಕಬಳಿಸಿದಂತಹ ಪ್ರಕರಣಗಳು ಸಾಕಷ್ಟಿವೆ. ಅವೆಲ್ಲ ಬಯಲಿಗೆ ಬರುತ್ತದೆ ಎನ್ನುವ ಭಯ ಇವರನ್ನು ಕಾಡ್ತಾ ಇತ್ತು. ಎಂತಹ ವರದಿಯನ್ನಾದರೂ ನಿರ್ಭೀತವಾಗಿ ಹಾಗೂ ವಸ್ತುನಿಷ್ಠವಾಗಿ ನೇರವಾಗಿ ನಿಷ್ಠುರವಾಗಿ ಬರೆಯುವ ಛಾತಿಯುಳ್ಳ ನಮ್ಮಂಥ ಪತ್ರಕರ್ತರು ಇವರಿಗೆ ನುಂಗಲಾರದ ತುಪ್ಪ. ಇಂಥ ರಾಜಕಾರಣಿಗಳಿಗೆ, ಉದ್ಯಮಿಗಳಿಗೆ ಇಂಥ ಪತ್ರಕರ್ತರನ್ನು ಮೂಲೆಗುಂಪು ಮಾಡುವುದೇ ಕೆಲಸ. ಈ ಸಂಚನ್ನು, ಷಡ್ಯಂತ್ರವನ್ನು ರೂಪಿಸಿಕೊಂಡೇ ಇವರು ಕಾಲ ಕಳೆಯುತ್ತಾರೆ. ಆದರೆ ನಮ್ಮಂಥ ಪತ್ರಕರ್ತರಿಗೆ ಅಂತಹ ಭಯ ಇಲ್ಲ. ಆದರೆ ನಮ್ಮಂಥ ದಿಟ್ಟ ಪತ್ರಕರ್ತರಿಗೆ, ಧರ್ಮದ ಹಾದಿಯಲ್ಲಿರುವ ಪತ್ರಕರ್ತರಿಗೆ ಆ ಭಯ ಇಲ್ಲ. ನಿಮ್ಮಂಥ ನೀಚ, ನಿಮ್ಮಂಥ ಕದೀಮ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಉದ್ಯಮಿಗಳಿಗೆ ಪಾಠ ಕಲಿಸಲಿಕ್ಕೆ ಇರುವಂಥವರು, ನಿಮ್ಮ ಮುಖವಾಡವನ್ನು ಕಳಚಿ ಈ ಸಮಾಜದ ಮುಂದೆ ತಂದಿಡುವಂಥ ಛಾತಿ ಹೊಂದಿದವರು. ದುಷ್ಟ ರಾಜಕಾರಣಿಗಳೇ, ಅಧಿಕಾರಿಗಳೇ ಹೇಳುತ್ತೇನೆ ಕೇಳಿ. ಇವತ್ತು ನೀವೆಲ್ಲರೂ ನನ್ನನ್ನು ಜೈಲಿಗೆ ಕಳಿಸಿ ನೀವು ಹಿರಿ ಹಿಗ್ಗಿರಬಹುದು. ಆದರೆ ನಿಮಗೆ ಮುಂದಿನ ದಿನಗಳು ಸಮಾಜ ಯಾವ ರೀತಿ ಉತ್ತರ ಕೊಡುತ್ತದೆ ಎಂದು ಕಾದು ನೋಡಿ. ನಿಮ್ಮ ಹಗರಣಗಳು, ನಿಮ್ಮ ಮುಖವಾಡಗಳು ಬಯಲಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಜನರೇ ನಿಮ್ಮನ್ನು ತೂಚಿ ಅಂತ ಉಗಿಯುವ ಕಾಲ ಮುಂದೆ ಬರ್ತಾ ಇದೆ. ನೋಂದಾವಣಾ ಅಧಿಕಾರಿಯೇ ಹೇಳ್ತಾ ಇದ್ರು ನನ್ನ ಪ್ರಕರಣದಲ್ಲಿ ಅಂದೂಕರು ನಿರಪರಾಧಿ ಅನ್ನುವಂಥದ್ದು. ಆದರೆ ಪೊಲೀಸರು ಮಾತ್ರ ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಈ ರಾಜಕಾರಣಿಗಳು ಒತ್ತಡ ಮಾಡಿದರು. ಹಾಗಾಗಿ ಅವರು ಅನಿವಾರ್ಯವಾಗಿ ದೂರನ್ನು ಕೊಡಬೇಕಾಯಿತು. ನನ್ನ ಪತ್ನಿಗೆ ಫೋನ್ ಆಯಿಸಿ ಅವರು ಹೇಳಿದಂಥ ವಿಚಾರವೂ ಕೂಡ ಅದೇ, ನನ್ನ ಪಾತ್ರ ಆ ಪ್ರಕರಣದಲ್ಲಿ ಇಲ್ಲ ಅನ್ನುವಂಥದ್ದು. ಎಲ್ಲ
ಎಲ್ಲ ಸಾರ್ವಜನಿಕರ ಹತ್ರ ಕೂಡ ಅವರು ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಅಂದೂಕರ್ ಅವರ ಪಾತ್ರವಿಲ್ಲ ಅಂತೇಳಿ. ಆದರೆ ಇಲ್ಲಿ ಅನಿವಾರ್ಯವಾಗಿ ಈ ಪ್ರಕರಣದಲ್ಲಿ ಸಿಲುಕಿಸಬೇಕೆಂಬ ಉದ್ದೇಶ ಯಾರಿಗಿದ್ದಿತ್ತು ಹೇಳಿ? ಈ ರಾಜಕಾರಣಿಗಳಿಗೆ, ಈ ಅಧಿಕಾರಿಗಳಿಗಿತ್ತು. ಈ ಇಡೀ ಪ್ರಕರಣವನ್ನು ನನ್ನ ತಲೆಗೆ ಕಟ್ಟಿ 1 ತಿಂಗಳ ಕಾಲ ಜೈಲಲ್ಲಿ ಕೂರಿಸಬೇಕಂತ ಜರೂರತ್ತು ಯಾರಿಗಿತ್ತು ಹೇಳಿ? ಇಲ್ಲಿಯ ರಾಜಕಾರಣಿಗಳಿಗಿತ್ತು, ಇಲ್ಲಿಯ ಅಧಿಕಾರಿಗಳಿಗಿತ್ತು. ಅವರ ಹಗರಣಗಳು, ಅವರ ಮುಖವಾಡಗಳು ಎಲ್ಲಿ ಕಳಚಿ ಬೀಳುತ್ತವೆ ಎಂಬ ಭಯವೇ ಅದಕ್ಕೆ ಕಾರಣ. ಹಾಗೆ ಹಳೆಯ ದ್ವೇಷವೇ ಕಾರಣ. ಹಲವು ಹೋರಾಟಗಳಲ್ಲಿ ಅವರ ಎದುರಿಗೆ ನಿಂತು ನಾವು ಮಾಡಿದ ಹೋರಾಟ, ನಮ್ಮ ಬರಹವೇ ಕಾರಣವಾಗಿದೆ. ಹಾಗಾಗಿ ಇವತ್ತಿಗೂ ಹೇಳ್ತೇನೆ, ನನಗೆ ಯಾವ ಭಯವೂ ಇಲ್ಲ. ಸತ್ಯವನ್ನು ಬರೀಲಿಕ್ಕಾಗಲಿ, ಸತ್ಯದ ಪರವಾಗಿ ಹೋರಾಟ ಮಾಡಲಿಕ್ಕಾಗಲಿ ನಾನು ಭಯಪಡುವುದಿಲ್ಲ. ನಿಮ್ಮಂತಹ ರಾಜಕಾರಣಿಗಳಿಗೆ ಭಯಪಟ್ಟು ಸಮಾಜಕ್ಕೆ ಅನ್ಯಾಯ ಮಾಡುವುದಿಲ್ಲ. ನಿರಂತರವಾದ ನಿರ್ಭೀತವಾದ ಬರಹ ಇವರ ದ್ವೇಷಕ್ಕೆ ಕಾರಣ. ಇವರ ಹಗರಣಗಳನ್ನು ಬಯಲಿಗೆ ತಂದದ್ದೇ ಆ ದ್ವೇಷ. ಎಲ್ಲಿ ನಾವು ನಿರ್ಭೀತವಾಗಿ ಬರೆದಿದ್ದೇವೋ ಅದೆಲ್ಲವೂ ಹಲವು ಕದೀಮರಿಗೆ, ಸಮಾಜಘಾತುಕರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ನಮ್ಮ ಬರಹದಿಂದ ಅವರ ಕೆಲಸಗಳು ಯಶಸ್ಸಾಗಲಿಲ್ಲ. ಮೈದಾನವನ್ನು ಮುಳುಗಿಸಬೇಕು, ಮೈದಾನವನ್ನು ಕಬಳಿಸಬೇಕು ಎನ್ನುವಂಥ ಅವರ ಯೋಚನೆಗೆ ಬ್ರೇಕ್ ಬಿದ್ದಿತ್ತು. ಹಾಗಾಗಿ ಹಲವು ರೀತಿಯಾದ ಪ್ರಕರಣಗಳಲ್ಲಿ ಅವರಿಗೆ ನಾವೆಲ್ಲರೂ, ನಮ್ಮಂಥ ಪತ್ರಕರ್ತರು ಅವರಿಗೆ ಯಾವತ್ತಿದ್ರೂ ಅವರಿಗೆ ಅಡ್ಡಿಯೇ ಅನ್ನುವಂಥದ್ದು ಅವರ ಯೋಚನೆ. ಹಾಗೆಯೇ ಸಬ್ ರಿಜಿಸ್ಟರ್ ಕೇಸ್ನಲ್ಲಿ ನನ್ನನ್ನು ಅನಾವಶ್ಯಕವಾಗಿ ಎಳೆದು ತಂದು ಆ ಕೇಸಿಗೆ ಫಿಟ್ ಮಾಡಿ ನಂತರ ನನ್ನನ್ನು ಜೈಲಿಗೆ ಕಳಿಸಿದರು. ಆ ನಂತರದ ಬೆಳವಣಿಗೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಬ್ ರಿಜಿಸ್ಟ್ರಿಯವರಿಗೆ ಒತ್ತಡವನ್ನು ಹೇರಲಾಗಿತ್ತು. ಅವರು ಮರು ಹೇಳಿಕೆಯನ್ನು ಕೊಟ್ಟು ನನ್ನ ಪಾತ್ರ ಏನೂ ಇಲ್ಲ ಎನ್ನುವುದನ್ನು ತಿಳಿಸಲಿಕ್ಕೆ ತಯಾರಾದಂಥ ಸಂದರ್ಭದಲ್ಲೂ ಕೂಡ ಈ ಕೆಲವು ಅಧಿಕಾರಿಗಳು, ರಾಜಕಾರಣಿಗಳು ಅವರನ್ನು ಎಲ್ಲಿಯೂ ಮರು ಹೇಳಿಕೆ ಕೊಡದಂತೆ ತಡೆದಿದ್ದರು. ಆದರೂ ಕೂಡ ಅವರು ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಯ ಸರ್ಕಾರಿ ವಕೀಲರಿಗೆ ಹೇಳಿಕೆಯನ್ನು ಕೊಟ್ಟರು. ನನ್ನ ಮೇಲೆ ಕೇಸು ದಾಖಲಿಸಿ ನನ್ನನ್ನು ಜೈಲಿಗಟ್ಟುವ ಈ ಎಲ್ಲ ಷಡ್ಯಂತ್ರದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಈ ಸಮಾಜ ಒಂದು ಉತ್ತರವನ್ನು ಕೊಡುತ್ತದೆ. ಅದಂತೂ ಸತ್ಯ. ಧರ್ಮದ ಹಾದಿಯಲ್ಲಿ ನಡೆಯುವಂಥ ನನ್ನಂತಹ ಪತ್ರಕರ್ತರನ್ನು ತೊಂದರೆಗೆ ಸಿಲುಕಿಸಿ ನೀವು ಅಟ್ಟಹಾಸಗೈಯುತ್ತಿದ್ದರೆ ಅದು ಹೆಚ್ಚು ದಿನ ನಡೆಯುವಂಥದ್ದಲ್ಲ. ನಿಮ್ಮ ಅಟ್ಟಹಾಸಕ್ಕೆ ಒಂದು ಅಂತ್ಯ ಅಂತೂ ಇದ್ದೇ ಇದೆ. ಅದಕ್ಕೆ ಸಮಾಜದ ಜನರೇ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ.